ಮುಂಗಾರಿನ ಸಮಯ. ಮೋಡಗಳು ಕರಗಿ ತಂಪಾದ ಹನಿಗಳು ಮಣ್ಣನ್ನು ಸೇರಬೇಕಾದ ಕಾಲ. ಆದರೆ ಕಣ್ಣೆದುರು ಕಾಣುತ್ತಿರುವುದು ಮಾತ್ರ ಧಗಧಗಿಸುವ ಸೂರ್ಯನ ತೀಕ್ಷ್ಣ ಕಿರಣಗಳು. ಸಾವಿರಾರು ಎಕರೆ ಭೂಮಿ ಇಷ್ಟೊತ್ತಿಗೆ ಹಸಿರು ಹೊದ್ದು ನಗಬೇಕಾಗಿದ್ದ ಮಣ್ಣು ಇಂದು ಬರಿದಾಗಿ ಬಿಸಿಲಿಗೆ ಬೇಯುತ್ತಿದೆ. ಈ ಖಾಲಿ ಬಿದ್ದಿರುವ ಕಾಲುವೆಗಳನ್ನು ಒಮ್ಮೆ ನೋಡಿ. ಪ್ರತಿ ವರ್ಷ ಇದೇ ಸಮಯ ಇಲ್ಲಿ ನೀರು ತುಂಬಿ ಹರಿಯುತ್ತಿತ್ತು. ರೈತನ ಎದೆಯಲ್ಲಿ ಭರವಸೆ ಮೂಡಿಸುತ್ತಿತ್ತು. ಆದರೆ ಈ ಬಾರಿ ಹನಿ ಮಳೆಯೂ ಇಲ್ಲ. ಹಸಿರು ಹುಲ್ಲಿಗಾಗಿ ಹುಡುಕುತ್ತಿರುವ ಜಾನುವಾರುಗಳು ಒಂದೆಡೆ ಆದರೆ, ಹದ ಮಾಡಿಟ್ಟ ಭೂಮಿಯನ್ನು ಹಿಡಿದು ಆಕಾಶದ ಕಡೆ ಮುಖ ಮಾಡಿ ಕೂತಿರುವ ಅನ್ನದಾತ ಮತ್ತೊಂದೆಡೆ. ಪ್ರಕೃತಿಯ ವಿಸ್ಮಯಗಳ ತವರೂರಾದ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವ ಎರಡು ನದಿಗಳು, ತುಂಗ ಮತ್ತು ಭದ್ರಾ. ಹರಿಯುವ ದಾರಿ ಬೇರೆ ಬೇರೆಯಾದರೂ ಈ ಎರಡೂ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿಯಲ್ಲಿ ಒಂದಾಗುತ್ತವೆ. ಅಲ್ಲಿಂದ ಅವು ತುಂಗಭದ್ರಾ ಮಹಾನದಿಯಾಗಿ ಹರಿಯುತ್ತವೆ. ಐತಿಹಾಸಿಕ ವಿಜಯನಗರ ಜಿಲ್ಲೆಯಲ್ಲಿ ಈ ಮಹಾನದಿಗೆ ಅಡ್ಡಲಾಗಿ ನಿರ್ಮಾಣವಾದದ್ದು ತುಂಗಭದ್ರಾ ಜಲಾಶಯ ಅಥವಾ ಟಿ.ಬಿ. ಡ್ಯಾಮ್. ಪ್ರತಿದಿನ ಬೆಳಗ್ಗೆ ಎದ್ದು ರೈತ ಹೊಲಕ್ಕೆ ಬರುತ್ತಾನೆ, ಆಕಾಶ ನೋಡುತ್ತಾನೆ. ಇವತ್ತಾದರೂ ವರುಣದೇವ ಕರುಣೆ ತೋರಬಹುದು ಅನ್ನೋ ಒಂದು ಪುಟ್ಟ ಆಸೆ. ಆದರೆ ಎಲ್ಲೋ ದೂರದ ಪೆಸಿಫಿಕ್ ಸಾಗರದಲ್ಲಿ ಹುಟ್ಟಿದ ಎಲ್ ನೀನೋ ಎಂಬ ಪ್ರಕೃತಿಯ ಒಂದು ಮುನಿಸು ಇಲ್ಲಿನ ಮುಂಗಾರು ಮೋಡಗಳನ್ನೇ ಕಸಿದುಕೊಂಡಿದೆ. ಆಕಾಶದಲ್ಲಿ ಕರಿ ಮೋಡಗಳಿಲ್ಲ, ಮಳೆಯ ಸೂಚನೆಯೂ ಇಲ್ಲ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಈ ಮೂರೂ ರಾಜ್ಯಗಳ ಕೃಷಿಗೆ, ಕುಡಿಯುವ ನೀರಿಗೆ ಮತ್ತು ಕೈಗಾರಿಕೆಗಳಿಗೆ ಜೀವನಾಡಿಯಾಗಿರುವ ಈ ಜಲಾಶಯದ ಸ್ಥಿತಿ ಇಂದು ಏನಾಗಿದೆ ಗೊತ್ತಾ? ನೀರು ಡೆಡ್ ಸ್ಟೋರೇಜ್ಗೆ ತಲುಪಿದೆ. ಈ ಜಲಾಶಯ ಇಂದು ಅಕ್ಷರಶಃ ಮೈದಾನದಂತೆ ಕಾಣುತ್ತಿದೆ. ನದಿಯ ಒಡಲು ಬರಿದಾಗಿದೆ. ಈ ನದಿಯನ್ನೇ ನಂಬಿದ ಕಾಲುವೆಗಳು ಇಂದು ಸಂಪೂರ್ಣ ಮೌನವಾಗಿವೆ. ಸಂಜೆಯಾಗುತ್ತಿದ್ದಂತೆ ಆಕಾಶದಲ್ಲಿ ಮೋಡಗಳು ಕವಿಯುತ್ತವೆ. ರೈತನ ಕಣ್ಣಲ್ಲಿ ಮತ್ತೆ ಒಂದು ಆಶಾಕಿರಣ ಮೂಡುತ್ತದೆ. ಈಗ ಮಳೆ ಬರಬಹುದು ಅಂದುಕೊಳ್ಳುವಷ್ಟರಲ್ಲೇ ಜೋರಾಗಿ ಬೀಸುವ ಗಾಳಿ ಮೋಡಗಳನ್ನೇ ಹಾರಿಸಿಕೊಂಡು ಹೋಗುತ್ತದೆ. ಬಂದ ಮೋಡ ಕರಗದೆ ಹೊರಟು ಹೋಗುತ್ತದೆ. ರೈತ ಮತ್ತೊಂದು ದಿನ ಕಾಯಬೇಕಾಗಿ ಬರುತ್ತದೆ. ಹೌದು, ಕಾಲ ಕಠಿಣವಾಗಿದೆ. ಆದರೆ ರೈತನ ನಂಬಿಕೆ ಸತ್ತಿಲ್ಲ. ಯಾವಾಗ ಮಳೆ ಸುರಿಯುವುದೋ, ಯಾವಾಗ ಈ ತುಂಗಭದ್ರೆ ಮತ್ತೆ ತುಂಬಿ ಹರಿಯುವಳೋ ಅಂದೇ ಈ ಮಣ್ಣಿನ ಮಕ್ಕಳ ಮುಖದಲ್ಲಿ ಮತ್ತೆ ನಗು ಅರಳುತ್ತದೆ. ಆ ಒಂದು ಮಳೆಗಾಗಿ, ಆ ಒಂದು ಸುಂದರ ದಿನಕ್ಕಾಗಿ ಇಡೀ ನಾಡೇ ಕಾಯುತ್ತಿದೆ.